ರಾಮ್ ಮೋಹನ್ ರಾಜು ದರ್ಶನ್ಗೆ ಪರಮಾಪ್ತನಾಗಿದ್ದಾನೆ ರಾಮ್ ಮೋಹನ್ ರಾಜು. ಇದೇ ಕಾರಣಕ್ಕೆ ಕಷ್ಟದಲ್ಲಿದ್ದಾಗ ದರ್ಶನ್ಗೆ ಹಣದ ನೆರವನ್ನ ಕೂಡ ಈ ರಾಮ್ ಮೋಹನ್ ರಾಜು ಅಲಿಯಾಸ್ ಮೋಹನ್ ರಾಜು ನೀಡ್ತಾನೆ. ಯಾವ ಹಣದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂದ್ರೆ ದರ್ಶನ್ ಮನೆಯಲ್ಲಿ ಟೋಟಲ್ ಸಿಕ್ಕಂತ 37 ಲಕ್ಷ ಜೊತೆಗೆ ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕಂತ 3 ಲಕ್ಷ ಒಟ್ಟು 40 ಲಕ್ಷದ ಹಣದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇಬ್ಬರ ಸ್ನೇಹಕ್ಕೆ ಪವರ್ ಟಿವಿ ಬಳಿ ಇದೆ ಪವರ್ಫುಲ್ ಸಾಕ್ಷಿ. ಸ್ವಾಮಿ ಕೊಲೆ ನಡೆದಾಗ 40 ಲಕ್ಷ ರೂಪಾಯಿ ಹಣಕಾಸಿನ ನೆರವನ್ನ ಇದೇ ಮೋಹನ್ ರಾಜು ದರ್ಶನ್ಗೆ ನೀಡಿದ್ದ. ಸ್ವಾಮಿ ಕೊಲೆ ನಡೆದಾಗ ಪಾಲಿಕೆ ಮಾಜಿ ಉಪಮೇಯರ್ ಆಗಿದ್ದಾನೆ ಮೋಹನ್ ರಾಜು. ದರ್ಶನ್ ಮೋಹನ್ ರಾಜು ಅತ್ಯಾಪ್ತರು ಅನ್ನೋದು ಈಗ ಬೆಳಕಿಗೆ ಬಂದಿದೆ. ರಾಮ್ ಮೋಹನ್ ರಾಜು ಬಳಿ ದರ್ಶನ್ 40 ಲಕ್ಷ ಹಣವನ್ನ ಪಡ್ಕೊಂಡಿರ್ತಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪಾಲಿಕೆಯ ಮಾಜಿ ಉಪಮೇಯರ್ ಆಗಿದ್ದಾರೆ ಮೋಹನ್ ರಾಜು. ಅವರಿಬ್ರು ಕೂಡ ಬಹಳ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಪವರ್ಫುಲ್ ಸಾಕ್ಷಿ ಕೂಡ ಪವರ್ ಟಿವಿ ಬಳಿ ಇದೆ. ನೋಡಿ, ಈಗ ದರ್ಶನ್ ಅವರು ಮೋಹನ್ ರಾಜ್ಗೆ ಕಾಲು ಕೂಡ ಮುಗಿತಾರೆ, ನಮಸ್ಕಾರ ಮಾಡ್ತಾರೆ. ಸೊ ಇಬ್ರು ಎಷ್ಟು ಆತ್ಮೀಯರು, ಎಷ್ಟು ಕ್ಲೋಸ್ ಅನ್ನೋದು ಗೊತ್ತಾಗ್ತಾ ಇದೆ. ಪಾಲಿಕೆಯ ಮಾಜಿ ಉಪಮೇಯರ್ ಆಗಿದ್ರು ಮೋಹನ್ ರಾಜ್. ದರ್ಶನ್ ಹಾಗೂ ಮೋಹನ್ ರಾಜ್ ಇಬ್ರು ಕೂಡ ಅತ್ಯಾಪ್ತರು ಅನ್ನೋದೀಗ ಬೆಳಕಿಗೆ ಬಂದಿದೆ. ಅದಕ್ಕೆ ಪವರ್ ಟಿವಿ ಹತ್ರ ಒಂದಷ್ಟು ಪವರ್ಫುಲ್ ಸಾಕ್ಷಿಗಳು ಕೂಡ ಇದೆ. ಇದೇ ಕಾರಣಕ್ಕೆ ದರ್ಶನ್ ಕಷ್ಟದಲ್ಲಿದ್ದಾಗ 40 ಲಕ್ಷ ರೂಪಾಯಿ ಹಣವನ್ನ ಹೊಂದಿಸ್ಕೊಡ್ತಾರೆ ಈ ಮೋಹನ್ ರಾಜು ದರ್ಶನ್ಗೆ. ಅಂದ್ರೆ ಈ ಕೊಲೆ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಆ ಹಣವನ್ನ ಬಳಸಲಾಗಿತ್ತು. ಬಟ್ ಈಗ ಅಷ್ಟು ಹಣವನ್ನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. 37 ಲಕ್ಷ ಹಣ ದರ್ಶನ್ ಮನೆಯಲ್ಲಿ ಸಿಕ್ಕಿದೆ. 3 ಲಕ್ಷ ರೂಪಾಯಿ ಹಣ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿತ್ತು. ಮೈಸೂರಿನಿಂದ ಮೇಕಪ್ ಮ್ಯಾನ್ ಮುಖಾಂತರ ದರ್ಶನ್ 3 ಲಕ್ಷ ಹಣವನ್ನ ವಿಜಯಲಕ್ಷ್ಮಿ ಅವರಿಗೆ ಕಳಿಸ್ಕೊಡ್ತಾರೆ.